ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜುಲೈ 10ರ ಒಳಗೆ ಟೇಲೆಂಟ್ ರೈತರಿಗೆ ಸಮಸ್ಯೆ ಈಡೇರಿಸಲು ಕೆಪಿಆರ್ಎಸ್ ಒತ್ತಾಯ. 80%ಕ್ಕೂ ಅಧಿಕ ಅಂಕ ಪಡೆದ SSLC PUC ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಅಂಗನವಾಡಿಯಲ್ಲಿಯೇ LKG ಪ್ರಾರಂಭಿಸಲು CPIM ಪಕ್ಷದಿಂದ ಸರ್ಕಾರಕ್ಕೆ ಮನವಿ. ಜೀವನ ವಿಕಾಸಕ್ಕೆ ಮೌಲ್ಯಗಳ ಸಂರಕ್ಷಣೆ ಅಗತ್ಯ. ಶ್ರೀ ರಂಭಾಪುರಿ ಜಗದ್ಗುರುಗಳು. ಮಗನನ್ನೇ ಕೊಲೆ ಮಾಡಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿದ ಕೋರ್ಟ್. ವಾರ್ತೆಗಳ ವಿವರ. ಚಿರತ್ನಾಳ್ ಭಾಗದ ಹಂಚಿಕೆ ಪೈಪುಗಳು ಮೂಲ ಡಿಸೈನ್ ಪ್ರಕಾರ ಇಲ್ಲ. ವಿತರಣಾ ಕಾಲುವೆ 54ನೇ 3R ಸುಮಾರು 14 ಪೈಪುಗಳು ಮೂಲ ಡಿಸೈನ್ ಪ್ರಕಾರವೂ ಕೂಡ ಇಲ್ಲ. ದೇವ್ರಗುಡಿ ಪಿಕಪ್ಗೆ ಮರುಜೀವ ಕೊಡಬೇಕು. 54ನೇ 7R ರಿಪೇರಿ ಹಾಗೂ ಸ್ವಚ್ಛಗೊಳಿಸಲು ಒತ್ತಾಯಿಸಿ ನೀರಾವರಿ ಇಲಾಖೆ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನೀರಾವರಿ ಜೆಇಗಳ ಮುಂದೆ ಪ್ರತಿಭಟನಾ ಸಭೆಯಲ್ಲಿ ಸೇರಿದ್ದ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಚಿರತನಾಳ ಗ್ರಾಮದ ವಿತರಣಾ ಕಾಲುವೆ ಒಳಭಾಗದ ಎಲ್ಲ ಪೈಪ್ಗಳು ಮೂಲ ಡಿಸೈನ್ ಪ್ರಕಾರ ಇಲ್ಲ ಹಾಗೂ ನಕ್ಷೆಯಲ್ಲಿ ಇಲ್ಲದೇ ಇರುವ ಪೈಪ್ಗಳನ್ನು ಅಳವಡಿಸಿದ್ದರಿಂದ ನೀರು ಸಮರ್ಪಕವಾಗಿ ಸಿಗುತ್ತಿಲ್ಲ. ವಿತರಣಾ ಕಾಲುವೆ 54ನೇ 3Rನ 14 ಪೈಪ್ಗಳು ಮೂಲ ಡಿಸೈನ್ ಪ್ರಕಾರ ಇಲ್ಲ. ಟ್ರ್ಯಾಕ್ಟರ್, ಆಯಿಲ್ ಇಂಜಿನ್ ಮೂಲಕ ಮುಖ್ಯ ಕಾಲುವೆ ಹಾಗೂ ಹಂಚಿಕೆ ಕಾಲುವೆಗಳಿಂದ ಅನಧಿಕೃತ ನೀರು ಬಳಸುತ್ತಿದ್ದಾರೆ. ಮುಖ್ಯ ಕಾಲುವೆ ಎಡಭಾಗದ ಕಡೆ ಅಕ್ರಮ ನೀರಾವರಿ ಇದೆ, ತಡೆಗಟ್ಟುವ ಪ್ರಯತ್ನ ಮಾಡಿಲ್ಲ. ವಿತರಣಾ ಕಾಲುವೆ 54ನೇ 7R ರಿಪೇರಿ ಹಾಗೂ ಸ್ವಚ್ಛಗೊಳಿಸಬೇಕು. ಕಳೆದ ಸಲ ರೈತರೇ ಸ್ವಂತ ಹಣ ಹಾಕಿ ರಿಪೇರಿ ಸ್ವಚ್ಛ ಮಾಡಿದಾಗ ಹಣ ಕೊಡುವುದಾಗಿ ಹೇಳಿದ್ದು ಇದುವರೆಗೂ ಕೊಟ್ಟಿಲ್ಲ. ಕಾಲುವೆ ದಡದಲ್ಲಿ ಮನೆ ನಿರ್ಮಾಣವಾಗಿದೆ, ಬಚ್ಚಲು ನೀರು ಕಾಲುವೆಗೆ ಬರುತ್ತಿವೆ. ಈ ಕುರಿತು ಹಲವು ಬಾರಿ ತಿಳಿಸಿದಾಗಿಯೂ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಅಧಿಕಾರಿಗಳ ಮುಂದೆ ತಮ್ಮ ಸಮಸ್ಯೆ ಹೇಳಿಕೊಂಡಾಗ ಅಧಿಕಾರಿಗಳು ಈ ಎಲ್ಲ ಸಮಸ್ಯೆಗೆ ಈಗಾಗಲೇ ನಾವು ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ 4,367.50 ಲಕ್ಷಗಳ ಬೇಕೆಂದು ತಾಂತ್ರಿಕ ಮಂಜೂರಾತಿಗೆ ಪತ್ರ ಸಲ್ಲಿಸಿದ್ದೇವೆ ಎಂದರು. ಇದ್ಯಾವುದಕ್ಕೂ ಒಪ್ಪದ ರೈತರು ಜುಲೈ 10ರೊಳಗೆ ಸಮಸ್ಯೆ ಈಡೇರಿಸದೇ ಇದ್ದರೆ ಮುಂದೆ ಮತ್ತೆ ನಮ್ಮ ಹೋರಾಟ ಇರುತ್ತದೆ ಎಂದು ಗಡುವು ನೀಡಿದರು. ಪ್ರತಿಭಟನೆಯಲ್ಲಿ ಎಚ್ ವಿರೂಪಾಕ್ಷಗೌಡ, ಶ್ರೀನಿವಾಸ ರೆಡ್ಡಿ ಮಾವಿನಮಡುಗು, ಬಸವಂತರಾಯಗೌಡ ಕಲ್ಲೂರ್, ನಾಗೇಶಗೌಡ ಕಲ್ಲೂರ್, ಬಾವಿಕಟ್ಟಿ ಯಂಕೋಬ, ನಾಗಪ್ಪ ಹಂಚಿನಾಳ್, ಜಗನ್ನಾಥ ರೆಡ್ಡಿ, ವೀರೇಶ್ ಪಾಟೀಲ್, ಶರಣಪ್ಪ ಗೋನಪ್ಪ ದೇವರಗುಡಿ, ಮಲ್ಲಿಕಾರ್ಜುನ್ ಮುಳ್ಳೂರ್, ಬಸವರಾಜ್ ಮಾಲಿಪಾಟೀಲ್, ಎಂ ಗೋಪಾಲಕೃಷ್ಣ, ಶರಬಣ್ಣ ನಾಗಲಾಪುರ್, ಯಂಕಪ್ಪ ಕೆಂಗಲ್ ಸೇರಿದಂತೆ ಗ್ರಾಮದ ರೈತರು ಇದ್ದರು. ಸಿಂಧನೂರು ತಾಲೂಕಿನಲ್ಲಿ ಬರುವ 46ನೇ ವಿತರಣಾ ಕಾಲುವೆಯು ಕೆಳಭಾಗದಲ್ಲಿ ಚಿರತ್ನಾಳ ಗ್ರಾಮ ಇದ್ದು, ಆ ಗ್ರಾಮದಲ್ಲಿ ಸುಮಾರು 1,000 ಎಕರೆ ರೈತರಿಗೆ ಟೇಲೆಂಟ್ ವಿಭಾಗಕ್ಕೆ ಸೇರಿದ್ದಿರುತ್ತದೆ. 46ರಲ್ಲಿ ಬರ್ತಕ್ಕಂಥ ಎಲ್ಲ ಮೂಲ ಡಿಸೈನ್ ಪ್ರಕಾರ ಯಾವುದೇ ಪೈಪು ಇರದೇ ಎಲ್ಲ ಡಬಲ್ ಆಗಿದ್ದರಿಂದ ಕೆಳಭಾಗದ ರೈತರಿಗೆ ನೀರಿಲ್ಲ. ಮತ್ತು ಯಾವುದೇ ರೀತಿಯಿಂದ 10-15 ವರ್ಷ ಆದ್ರೂ ನೀರಾವರಿ ಇಲಾಖೆಯವರು ಯಾವುದೇ ರೀತಿಯ ರಿಪೇರಿ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅನುಕೂಲಗಳಾಗಲಿ ಮಾಡದೇ ಇದ್ದಿದ್ದರಿಂದ ಇವತ್ತು ಚಿರತ್ನಾಳ ಗ್ರಾಮದ ಕೆಳಗಡೆ ಭಾಗದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಆ ಒಂದು ಸಮಸ್ಯೆಯನ್ನಿಟ್ಟುಕೊಂಡು ಅದೇ ರೀತಿಯಾಗಿ ಕಲ್ಲೂರು ಮತ್ತು ಮುಳ್ಳೂರು ಗ್ರಾಮದ ರೈತರು ಜವಳಿಗೇರಿಗೆ ಹೋಗ್ತಕ್ಕಂಥ 54ರಲ್ಲಿ ಬರುವ 3R ಭಾಗದಲ್ಲಿ ಬರ್ತಕ್ಕಂಥ ಕುನಿಟಿಗಿ, ಬಸ್ಸಾಪುರ, ಕಲ್ಲೂರು ಮುಳ್ಳೂರು ಕೆಳಭಾಗದಲ್ಲಿ ಇರೋದರಿಂದ ಅಲ್ಲಿ ಸಹಿತವಾಗಿ 2,000 ಎಕರೆ ನೀರಾವರಿ ಇವತ್ತು ಪೂರ್ತಿಯಾಗಿ ಕೆಳಭಾಗದಲ್ಲಿ ಇರೋದರಿಂದ ನೀರು ಅವರಿಗೆ ಸಿಗ್ತಾ ಇಲ್ಲ. ಇವೆರಡು ಮೇಜರಾಗಿ ಕಲ್ಲೂರು, ಮುಳ್ಳೂರು ಮತ್ತು ಚಿರತ್ನಾಳ ಗ್ರಾಮ ಮತ್ತು ಭೂತಲ್ದಿನಿ ಈ 3-4 ಗ್ರಾಮದ ರೈತರು ಇವತ್ತು ನಾವು ನೀರಾವರಿ ಇಲಾಖೆಗೆ PW ಕ್ಯಾಂಪಿಗೆ ಹೋಗಿ ಮನವಿ ಪತ್ರ ಸಲ್ಲಿಸಿದ್ದು ಕಾರಣ ಏನಂತಂದರೆ 15-20 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಡಿಸೈನ್ ಪ್ರಕಾರ ಇರದೇ ಇರತಕ್ಕಂಥ ಪೈಪುಗಳನ್ನು ಡಿಸೈನ್ ಪ್ರಕಾರ ಹಾಕಬೇಕು ಅಂತ ಹೇಳೋದ್ರ ಜೊತೆಗೇ ಕೆಳಭಾಗದ ರೈತರಿಗೆ ಸಮರ್ಪಕವಾಗಿ ನೀರನ್ನು ವಿತರಿಸಬೇಕು. ಸಿಂಧನೂರಿನ ಬ್ರಾಹ್ಮಣ ಓಣಿಯ ಶ್ರೀರಾಮ ಮಂದಿರದಲ್ಲಿ ಯೋಗೀಶ್ವರ ಯಾಜ್ಞವಲ್ಕ್ಯ ಜಯಂತ್ಯೋತ್ಸವದ ನಿಮಿತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ವಯೋನಿವೃತ್ತಿಗೊಂಡ ನೌಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಶ್ರೀರಾಮ ಮಂದಿರದ ಸಭಾಂಗಣದಲ್ಲಿ ತಾಲೂಕು ಬ್ರಾಹ್ಮಣ ಸಮಾಜ ಯೋಗೀಶ್ವರ ಯಾಜ್ಞವಲ್ಯ ಸೇವಾ ಸಮಿತಿ ಹಾಗೂ ವಿಪ್ರ ನೌಕರರ ಸಂಘ ಹಮ್ಮಿಕೊಂಡಿದ್ದ ಯಾಜ್ಞವಲ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಂಡಿತ್ ರಾಮಕೃಷ್ಣಾಚಾರ್ಯ ಗೋನ್ವಾರ್ ಅವರು ಪ್ರತಿಯೊಬ್ಬರು ವಿದ್ಯೆಗೆ ಮಹತ್ವ ಕೊಡಬೇಕು. ವಿದ್ಯೆಯಿಂದ ಮಾತ್ರ ಮನುಷ್ಯ ಬೆಳೆಯಲು ಸಾಧ್ಯ. ದೇಹ ಶಾಶ್ವತವಲ್ಲ, ವಿದ್ಯೆ ಶಾಶ್ವತ ಎಂದು ಹೇಳಿದರು. ಸಮಾರಂಭವನ್ನು ಉದ್ದೇಶಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಮಿತಿ ಸದಸ್ಯ ನರಸಿಂಹಾಚಾರ್ಯ ಪುರೋಹಿತ ಹಾಗೂ ಪ್ರಹ್ಲಾದ್ ಗುಡಿ ವಕೀಲ್, ಯೋಗೀಶ್ವರ ಯಾಜ್ಞವಲ್ಯ ಸೇವಾ ಸಮಿತಿಯ ಅಧ್ಯಕ್ಷ ಎಸ್ ನಾಗೇಂದ್ರ ಕುಮಾರ್ ಸಾಹುಕಾರ್, ತಾಲೂಕು ಬ್ರಾಹ್ಮಣ ಸಮಾಜದ ಉಪಾಧ್ಯಕ್ಷ ಗುರುರಾಜ್ ಕನಕಗಿರಿ, ವಿಪ್ರ ನೌಕರರ ಸಂಘದ ಅಧ್ಯಕ್ಷ ಪ್ರಭಾಕರ್ ಕುಲಕರ್ಣಿ ಮಾತನಾಡಿದರು. SSLC ಪರೀಕ್ಷೆಯಲ್ಲಿ 80%ಕ್ಕೂ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಾದ ಸತ್ಕೃತಿ ಕರ್ಣಂ, ದೀಪ್ತಿ ಸೂಗೂರ್, ವೈಷ್ಣವಿ ಕುಲಕರ್ಣಿ, ಶ್ರೇಯಾ, ತರುಣ್ ಕುಲಕರ್ಣಿ, ತರುಣ್ ಅನಂತಸೇನಾ PUCಯಲ್ಲಿ ಸಮೀರ್ ಕುಲಕರ್ಣಿ, ಸಮೀರ್ ಸಿದ್ರಾಂಪುರ್, ಸ್ನೇಹ ಕುಲಕರ್ಣಿ, ರೇಣುಕಾ ಸಮನ್ ಸಿದ್ರಾಂಪುರ್, ಸಂಜನಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಯೋನಿವೃತ್ತಿಗೊಂಡ ನೌಕರರಾದ ಪಾಂಡುರಂಗ ದೇಸಾಯಿ, ಅನಸೂಯ ಕುಲಕರ್ಣಿ, ಪ್ರಹ್ಲಾದಾಚಾರ್ಯ ಜೋಶಿ, ಶಶಿಕಾಂತರಾವ್, ಶೀಲಾ ಹಾಗೂ ಶಾಂತಾಬಾಯಿ ದೇಶಪಾಂಡೆ ಅವರನ್ನು ಸನ್ಮಾನಿಸಲಾಯಿತು. ಕಾಡಮಾರುತಿ ದೇವಸ್ಥಾನದಿಂದ ಶ್ರೀರಾಮ ಮಂದಿರದವರೆಗೆ ಯೋಗೀಶ್ವರ ಯಾಜ್ಞವಲ್ಕ ಗುರುಗಳ ಭಾವಚಿತ್ರವನ್ನು ವಿವಿಧ ಭಜನಾ ಮಂಡಳಿಗಳ ಭಜನೆಯೊಂದಿಗೆ ಶ್ರೀರಾಮ ಮಂದಿರಕ್ಕೆ ಕರೆತಂದು ಪ್ರತಿಷ್ಠಾಪಿಸಲಾಯಿತು. ನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಪಂಡಿತ್ ಗೋವಿಂದಾಚಾರ್ಯ ಬಾದರ್ಲಿ ಅವರಿಂದ ಯಾಜ್ಞವಲ್ಕ ಗುರುಗಳ ಕುರಿತು ಪ್ರವಚನ ನಡೆಯಿತು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸುವ ಜನವಿರೋಧಿ ಸರ್ಕಾರದ ಆದೇಶ ವಾಪಸ್ ಪಡೆದು ICDS ಯೋಜನೆಯ ಅಂಗನವಾಡಿ ಕೇಂದ್ರಗಳ ಮೂಲಕವೇ ಜಾರಿಗೊಳಿಸಲು CPIM ಪಕ್ಷ ತಾಲೂಕು ಸಮಿತಿ ವತಿಯಿಂದ ಇಂದು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವ ನಿಲುಮೆಯನ್ನು CPIM ಸ್ವಾಗತಿಸುತ್ತದೆ. ಆದರೆ ಅದೇ ಸಂದರ್ಭದಲ್ಲಿ ಅದನ್ನು ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸಲು ಹೊರಟಿರುವುದು ಮಹಿಳೆಯರ, ದಲಿತರ ಹಾಗೂ ಎಲ್ಲ ಬಡವರ ವಿರೋಧಿ ನೀತಿಯಾಗಿದೆ ಎಂದು CPIM ಬಲವಾಗಿ ಖಂಡಿಸುತ್ತದೆ ಮತ್ತು ಈ ಕೂಡಲೇ ಶಿಕ್ಷಣ ಇಲಾಖೆಯ ಮೂಲಕ ಜಾರಿಗೊಳಿಸುತ್ತಿರುವುದನ್ನು ತಡೆದು ICDS ಯೋಜನೆಯ ಭಾಗವಾಗಿ ಅಂಗನವಾಡಿ ಕೇಂದ್ರಗಳ ಮೂಲಕ ಜಾರಿಗೊಳಿಸುವಂತೆ ಬಲವಾಗಿ ಒತ್ತಾಯಿಸುತ್ತದೆ. ಸರ್ಕಾರದ ಈಗಿನ ನೀತಿಯಂತೆ ಇನ್ನು ಮುಂದೆ 3-6 ವಯಸ್ಸಿನ ಮಕ್ಕಳ ಬಾಲ್ಯದ ಹಾರೈಕೆ ಮತ್ತು ಬಾಲ ಶಿಕ್ಷಣದ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ಹಾಗೂ ಈ ಶಾಲೆಗಳು ವಹಿಸಿಕೊಳ್ಳಲಿವೆ. ಇದರಿಂದ ಇದುವರೆಗೆ ಈ ಜವಾಬ್ದಾರಿಯನ್ನು ಬಹುತೇಕ ನಿರ್ವಹಿಸುತ್ತಿದ್ದು ಅಂಗನವಾಡಿ ಕೇಂದ್ರಗಳಿಗೆ ಸಹಜವಾಗಿಯೇ ಬಹುತೇಕ ಕೆಲಸವಿಲ್ಲದಂತಾಗುತ್ತದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಇದುವರೆಗೆ ವೇತನವಿಲ್ಲದೆ ಗೌರವಧನಕ್ಕೆ ಬಿಟ್ಟು ದುಡಿದ ದುರ್ಬಲ ವಿಭಾಗಕ್ಕೆ ಸೇರಿದ ಮಹಿಳಾ ನೌಕರರು ಉದ್ಯೋಗ ಕಳೆದುಕೊಂಡು ಬೀದಿ ಪಾಲಾಗಲಿದ್ದಾರೆ. ಅದೇ ರೀತಿ ಅಂಗನವಾಡಿ ಕೇಂದ್ರಗಳು ಮುಚ್ಚುವುದರಿಂದ ಬಡ ಮಕ್ಕಳಿಗೆ ಹಾಗೂ ಬಡ ಗರ್ಭಿಣಿ ಹಾಗೂ ಬಾಣಂತಿ ಮಹಿಳೆಯರಿಗೆ ದೊರೆಯುತ್ತಿದ್ದ ಪೌಷ್ಟಿಕ ಆಹಾರ ದೊರೆಯದಂತಾಗುತ್ತದೆ. ಒಟ್ಟಾರೆ ಅತ್ಯಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಬಡ ಜನತೆ, ದಲಿತ ಹಾಗೂ ಮಹಿಳಾ ಸಮುದಾಯವು ಸರ್ಕಾರದ ಈ ಆದೇಶದಿಂದ ವಂಚನೆಗೊಳಗಾಗಲಿದ್ದಾರೆ. ಆದ್ದರಿಂದ ಬಡವರ ಹಾಗೂ ದಲಿತರು ಮತ್ತು ಮಹಿಳೆಯರ ವಿರೋಧಿಯಾದ ಈ ದುರುದ್ದೇಶಪೂರಿತ ಆದೇಶವನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಹಿಂಪಡೆಯುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿಯ ತಾಲೂಕು ಸಮಿತಿ ಸಿಂಧನೂರು ಬಲವಾಗಿ ಅನ್ವಯಿಸುತ್ತದೆ. ಈ ಸಂದರ್ಭದಲ್ಲಿ ಎಸ್ ದೇವೇಂದ್ರಗೌಡ, ಯಂಕಪ್ಪ ಕೆಂಗಲ್, ಎಂ ಗೋಪಾಲಕೃಷ್ಣ, ಶರಬಣ್ಣ ನಾಗಲಾಪುರ್, ಗರೀಬ್ ಕೊಡ್ಲಿ, ಅಳ್ಳಪ್ಪ ಸೇರಿದಂತೆ ಅನೇಕ ಸದಸ್ಯರಿದ್ದರು. ಆಧುನಿಕ ಯುಗದಲ್ಲಿ ಮನುಷ್ಯ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದ್ದಾನೆ. ಆದರೆ ಮಾನಸಿಕ ಶಾಂತಿ, ನೆಮ್ಮದಿ ಇಲ್ಲದಂತಾಗಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪರಿಪಾಲಿಸಿಕೊಂಡು ಬರಲಾರದ್ದಕ್ಕೆ ಈ ಪರಿಸ್ಥಿತಿ ಉಂಟಾಗಿದೆ. ಉಜ್ವಲ ಭವಿಷ್ಯ ಮತ್ತು ಉನ್ನತಿಗಾಗಿ ಮೌಲ್ಯಗಳ ಸಂರಕ್ಷಣೆ ಮತ್ತು ಪರಿಪಾಲನೆ ಅಗತ್ಯವಾಗಿದೆ ಎಂದು ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಅವರು ಮಂಗಳವಾರ ಕರಿಬಸವನಗರದಲ್ಲಿರುವ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದಲ್ಲಿ ಜರುಗಿದ ಗುರುವಂದನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು. ಸುಧಾರಣೆ ಮತ್ತು ವೈಚಾರಿಕತೆ ಹೆಸರಿನಲ್ಲಿ ಸಂಸ್ಕೃತಿ ನಾಶಗೊಳ್ಳಬಾರದು. ಸಂಸ್ಕಾರಯುಕ್ತ ಜೀವನದಿಂದ ಬದುಕಿನಲ್ಲಿ ಶಾಂತಿ, ನೆಮ್ಮದಿ ಪಡೆಯಲು ಸಾಧ್ಯ. ದೇಹವನ್ನು ದುಡಿಮೆಗೆ ಮತ್ತು ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ ನಡೆದಾಗ ಯಶಸ್ಸು ನಿಶ್ಚಿತ. ಕಾಯಕವೇ ಕಳಾ ಚೈತನ್ಯ ಎಂದು ರೇಣುಕವಾಣಿ ನಿರೂಪಿಸಿದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದ ಅಹಿಂಸಾದಿ ಧ್ಯಾನ ಪರ್ಯಂತರ ದಶಧರ್ಮ ಸೂತ್ರಗಳು ಜೀವನ ವಿಕಾಸಕ್ಕೆ ಅಡಿಪಾಯವಾಗಿವೆ. ಶ್ರೀ ಮಠದ ಪರಿಸರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿ ನಡೆಯಲು ಭಕ್ತರು ಸಹಕರಿಸಬೇಕು. ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸೋಮನಾಥ ಶ್ರೀಗಳು ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು.
ನೇತೃತ್ವ ವಹಿಸಿದ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಮಾನವನಿಗೊಂದು ಗುರಿ ಮತ್ತು ಗುರು ಇರಬೇಕು. ಗುರುವಿಲ್ಲದೆ ಗುರಿ ಮುಟ್ಟಲು ಸಾಧ್ಯವಾಗದು. ವೀರಶೈವ ಧರ್ಮದಲ್ಲಿ ಗುರುವಿಗೆ ಪ್ರಥಮ ಸ್ಥಾನ ಇದೆ ಎಂದರು. ಶ್ರೀಮತಿ ಬಸವರಾಜೇಶ್ವರಿ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ್, ಶ್ರೀಮತಿ ಪೂಜಾ ಪಾಟೀಲ್, ಶಿವಕುಮಾರ್ ಜವಳಿ, ಶ್ರೀ ರಂಭಾಪುರಿ ಜಗದ್ಗುರುಗಳಿಂದ ಗುರು ರಕ್ಷೆ ಪಡೆದರು. ಮಸ್ಕಿ ಗಚ್ಚಿನ ಮಠದ ವರರುದ್ರಮುನಿ ಶಿವಾಚಾರ್ಯರು, ಕಡೆನಂದಿಹಳ್ಳಿ ಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯರು, ಹೆಬ್ಬಾಳ್ ಹಿರೇಮಠದ ಶಿವಪ್ರಕಾಶ್ ಶರಣರು, ವೆಂಕಟಗಿರಿ ಕ್ಯಾಂಪಿನ ಸದಾನಂದ ಶರಣರು, ತಲೆಕಾನ್ ವೀರಭದ್ರ ಶರಣರು ಉಪಸ್ಥಿತರಿದ್ದು ಮಾತನಾಡಿದರು. ಸಿಂಧನೂರಿನ ಜನತೆಯ ಮೇಲೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಆಶೀರ್ವಾದ ಯಾವಾಗಿಂದ ಇತ್ತು ಅಂತಂದರೆ, ಯಾವಾಗ ರಂಭಾಪುರಿ ಪೀಠಕ್ಕೆ ಆಸೀನರಾದರೋ ಅವತ್ತಿನಿಂದ ಇವತ್ತಿನಿಗೂ ಕೂಡ ಸಿಂಧನೂರಿನ ಮಹಾನಗರಕ್ಕೆ ನಿಮ್ಮ ಆಶೀರ್ವಾದ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ ನಿಮ್ಮ ಮೇಲೆ. ಈ ಭಾಗಕ್ಕೆ ಯಾವಾಗೇ ಬಂದಾಗ ಕೂಡ ಶ್ರೀಮಠಕ್ಕೆ ಬರುವಂಥದ್ದು, ಯಾರೇ ಜನಸಾಮಾನ್ಯರು ಕರೆದರೂ ಕೂಡ ಹೋಗುವಂಥ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಾ ಜಗದ್ಗುರು ಯಾರು ಇದ್ರೆ ಅದು ರಂಭಾಪುರಿ ಪೀಠದ ಮಹಾಸನ್ನಿಧಿಯವರು ನಾವು ಅರ್ಥ ಮಾಡಿಕೊಳ್ಬೇಕು. ಆರೋಪಿ ಯಲ್ಲಪ್ಪ ತನ್ನ ಸ್ವಂತ ಮಗನನ್ನೇ ಕೊಂದು ಅಪರಾಧ ಎಸಗಿದ್ದಾರೆಂದು ಪರಿಗಣಿಸಿ ಆತನಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ 25,000 ರೂಪಾಯಿಗಳ ದಂಡ ವಿಧಿಸಿ ಮಾನ್ಯ ನ್ಯಾಯಾಲಯವು ತೀರ್ಪು ನೀಡಿದೆ ಎಂದು ಸರ್ಕಾರಿ ಅಭಿಯೋಜಕರಾದ ಆರ್.ಎ. ಗಡ್ಕರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸದರಿ ಪ್ರಕರಣದಲ್ಲಿ ಆರೋಪಿಯಾದ ಕಲ್ಮಂಗಿ ಗ್ರಾಮದ ಯಲ್ಲಪ್ಪ ಈತನು ಇನ್ನೊಬ್ಬ ಆರೋಪಿತನ ಜೊತೆಗೆ ಸೇರಿಕೊಂಡು 1ನೇ ಆರೋಪಿ ಯಲ್ಲಪ್ಪ ಈತನು ತನ್ನ ಹೆಂಡತಿಯ ತವರೂರಾದ ಎಲೆಕೂಡ್ಲಿಗಿ ಗ್ರಾಮಕ್ಕೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬರಲು ದಿನಾಂಕ 1/2/2021 ಹೋದಾಗ ತನ್ನ ಹೆಂಡತಿ ಆತನೊಂದಿಗೆ ಬರಲು ನಿರಾಕರಿಸಿದಾಗ ಮೃತ ತನ್ನ ಮಗನಾದ ಮಹೇಶ್ ಮಣಿ ವರ್ಷ 4 ಈತನನ್ನು ಕೊಲೆ ಮಾಡುವ ಉದ್ದೇಶದಿಂದ ಆತನನ್ನು ಅಪಹರಿಸಿಕೊಂಡು ಹೋಗಿ 2ನೇ ಆರೋಪಿತಳ ಪ್ರಚೋದನೆಯಿಂದ ಸಾಯಂಕಾಲ 5:30 ಗಂಟೆಗೆ ಪುಟ್ಟನಾಳ ಗ್ರಾಮದ ಸವಳು ಹಳ್ಳದ ಹತ್ತಿರ ಮೃತನ ಕತ್ತು ಹಿಸುಕಿ ಕೊಲೆ ಮಾಡಿದ್ದರಿಂದ ಅವರ ವಿರುದ್ಧ ತುರ್ವಿಹಾಳ್ ಠಾಣೆಯಲ್ಲಿ ಸದರಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಆರೋಪಿತರ ವಿರುದ್ಧ ಅಂದಿನ ತನಿಖಾಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಜಿ CPI ಇವರು ತನಿಖೆ ಕೈಗೊಂಡು ದೋಷಾರೋಪಣಾ ಪತ್ರ ಸಲ್ಲಿಸಿರುತ್ತಾರೆ. ಪ್ರಕರಣ ವಾದ ವಿವಾದಗಳನ್ನು ಆಲಿಸಿದ ಮಾನ್ಯ ನ್ಯಾಯಾಧೀಶರಾದ ಶ್ರೀ BB ಜಕಾತಿ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಯಚೂರು ಪೀಠ ಸಿಂಧನೂರು ಇವರು ಸಾಕ್ಷ್ಯಾಧಾರಗಳನ್ನು ಪರಾಮರ್ಶಿಸಿ 2ನೇ ಆರೋಪಿತಳ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರನ್ನು ಬಿಡುಗಡೆ ಮಾಡಿದ್ದು ಇರುತ್ತದೆ. ಸರ್ಕಾರದ ಪರವಾಗಿ ಆರ್.ಎ. ಗಡ್ಕರಿ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿರುತ್ತಾರೆ ಹಾಗೂ ಶ್ರೀ ಪಂಪಪತಿ PC ರವರು ಸಾಕ್ಷಿದಾರರನ್ನು ಸೂಕ್ತ ಸಮಯದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಚಿತ್ರಸುದ್ದಿಗಳು. ನಾಳೆ ಜಿಲ್ಲೆಯ ಶಾಸಕರ ಕಚೇರಿ ಎದುರು ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಳ್ಳಲು ಅಂಗನವಾಡಿ ನೌಕರರ ಸಂಘ CITU ನಿರ್ಧಾರ. ಅಂಗನವಾಡಿಯಲ್ಲಿಯೇ ಪೂರ್ವ ಪ್ರಾಥಮಿಕ ತರಗತಿ ಆರಂಭಿಸಲು ಒತ್ತಾಯ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮತ್ತು ತಾಲೂಕು ಘಟಕ ರಾಯಚೂರು ವತಿಯಿಂದ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರ ಜನ್ಮದಿನದ ನಿಮಿತ್ತ ಕಾರ್ಯಕ್ರಮ ಮೂಲಕ ನಮನಗಳನ್ನು ಸಲ್ಲಿಸಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 10ರ ಒಳಗೆ ಟೇಲೆಂಟ್ ರೈತರಿಗೆ ಸಮಸ್ಯೆ ಈಡೇರಿಸಲು KPRS ಒತ್ತಾಯ. 80%ಕ್ಕೂ ಅಧಿಕ ಅಂಕ ಪಡೆದ SSLC PUC ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಅಂಗನವಾಡಿಯಲ್ಲಿಯೇ LKG ಪ್ರಾರಂಭಿಸಲು CPIM ಪಕ್ಷದಿಂದ ಸರ್ಕಾರಕ್ಕೆ ಮನವಿ. ಜೀವನ ವಿಕಾಸಕ್ಕೆ ಮೌಲ್ಯಗಳ ಸಂರಕ್ಷಣೆ ಅಗತ್ಯ. ಶ್ರೀ ರಂಭಾಪುರಿ ಜಗದ್ಗುರುಗಳು. ಮಗನನ್ನೇ ಕೊಲೆ ಮಾಡಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿದ ಕೋರ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು B ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ,
ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.